ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳಿಗೆ ಕೊಡಬೇಕು ಅನ್ನುವಂತಹ ಹರೀಶ್ ಪೂಂಜಾ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಹೇಳಿಕೆ ಒಳ್ಳೆಯದು. ಒಬ್ಬೊಬ್ಬರಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಮೌನವಾಗಿದ್ರು. ಇವತ್ತು ಚರ್ಚೆ ವ್ಯಾಖ್ಯಾನ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಿಜಕ್ಕೂ ಕೂಡ ಖುಷಿಯನ್ನ ಕೊಡ್ತಾ ಇದೆ. ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ನಮ್ಮ ಪಾಲು ಎಷ್ಟಿದೆ ಅಂತ ವರದಿ ಮಾಡ್ತಾ ಇದ್ದೀರಾ? ಬೇರೆ ರಾಜ್ಯಕ್ಕೆ ಎಷ್ಟು ಟ್ಯಾಕ್ಸ್ ಕೊಡ್ತೀರಾ? ಕರ್ನಾಟಕ ರಾಜ್ಯಕ್ಕೆ ಎಷ್ಟು ತೆರಿಗೆ ಪಾಲು ಬರ್ತಾ ಇದೆ? ನಿರಂತರವಾಗಿ ಅನ್ಯಾಯ ಆಗ್ತಾನೆ ಇದೆ. ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತಹ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಎಲ್ಲರೂ ಕೂಡ ಗಮನಿಸಿದ್ದೀವಿ ನಾವು. ಬೇರೆ ರಾಜ್ಯಕ್ಕೆ ಮಾತ್ರ ಬರ್ತಿ ಟ್ಯಾಕ್ಸ್ ಕೊಡೋದು, ಕರ್ನಾಟಕ ಅಂದ ತಕ್ಷಣ ಕೀಳಾಗಿ ನೋಡೋದು. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ತೆರಿಗೆ ಪಾಲು ಬರ್ತಾ ಇದೆ, ಯಾವೆಲ್ಲ ಯೋಜನೆ ಕರ್ನಾಟಕಕ್ಕೆ ಸಿಕ್ಕಿದೆ, ಯಾವ ವರ್ಷಗಳಿಂದ ಯೋಜನೆಗಳು ರಾಜ್ಯಕ್ಕೆ ಸಿಕ್ತಿದೆ, ಎಲ್ಲದಲ್ಲೂ ಕೂಡ ತಡೆದುಕೊಳ್ಬೇಕಾ? ಎಲ್ಲವನ್ನು ಸಹಿಸಿಕೊಳ್ಬೇಕಾ? ನಾವು ನ್ಯಾಷನಲ್ ಹೈವೇ ಜಾಸ್ತಿ ಆಗಿದೆ, ಯೋಜನೆ ತಡೆದಿದ್ದಾರೆ ಅಂದ್ರೆ ಯಾರನ್ನು ಕೇಳ್ಬೇಕು ನಾವು? ನಾನೇನು ಭಾರತದ ವಿರೋಧಿ ಅಲ್ಲ, ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಹರೀಶ್ ಪೂಂಜಾ ಅವರ ಚರ್ಚೆ ಒಳ್ಳೆಯದು. ಒಬ್ಬೊಬ್ಬರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮೌನವಾಗಿದ್ರು ಎಲ್ಲರೂ. ಸಂಸತ್ ಸದಸ್ಯರುಗಳು ಮೌನವಾಗಿದ್ರು, ಬಿಜೆಪಿ ಮೌನವಾಗಿತ್ತು. ಇವತ್ತು ಚರ್ಚೆಗಳು ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನನ್ನದು ಇಷ್ಟೇ, ನಿರಂತರವಾಗಿ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆಯ ಪಾಲು ಇವತ್ತು ಎಷ್ಟೆಷ್ಟಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಾವು ಕೂಡ ರಾಜ್ಯದ ಜನಕ್ಕೆ, ರಾಷ್ಟ್ರದ ಜನಕ್ಕೆ ಬಿತ್ತಾರ ಮಾಡ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚಾಗ್ತಾ ಇದೆ, ಕೇಂದ್ರ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ, ಗುಜರಾತ್ಗೆ ಎಷ್ಟು ಕೊಟ್ಟಿದೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯ ಪಾಲು ಯಾರ್ಯಾರು ಯಾವ್ಯಾವ ವರ್ಷದಿಂದ ಎಷ್ಟೆಷ್ಟು ಹಣವನ್ನ ಪಡಿತಾ ಇದ್ದಾರೆ, ನಮ್ಮ ಯೋಜನೆಗಳು, ನೀರಾವರಿ ಯೋಜನೆಗಳು ಯಾವ ರೀತಿ ಅಡ್ಡಗಾಲಾಗಿ ನಿಂತಿದೆ, ನಮಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕಡೆಗಣೆ ಕಾಣಿಸ್ತಾ ಇದ್ದಾರೆ. ಇವತ್ತು ವೈಟ್ ಪೇಪರ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಿಂದ PMGSY ರಸ್ತೆಗಳನ್ನ ನಮ್ಗೆ ಕೊಟ್ಟೇ ಇಲ್ಲ, ಒಂದೇ ಸಾರಿ ಕೊಟ್ಟಿದ್ದು. ಕಾರಣ ಏನು ಅಂತ ಅಂದ್ರೆ, ಮಹಾರಾಷ್ಟ್ರ ನೀವು ಎಲ್ಲ ರಸ್ತೆಗಳ ಕನೆಕ್ಟಿವಿಟಿ ಆಗೋಗಿದೆ, ನಿಮ್ಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಡೆದಿದ್ದಾರೆ. ಸೊ ಎಲ್ಲದರಲ್ಲೂ ತಡ್ಕೋಬೇಕಾ ನಾವು? ಸುಮಾರು 4750 ಕಿಲೋಮೀಟರ್ ರಸ್ತೆ ನ್ಯಾಷನಲ್ ಹೈವೇ ಅಪ್ಗ್ರೇಡೇಷನ್ ಆಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು. ಯಾರು? ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಅವರ ಮಂತ್ರಾಲಯ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕಳಿಸಿ DPR ಎಲ್ಲ ಮಾಡಿಸಿದ್ರು. ಇವತ್ತಿನವರೆಗೂ ಕೂಡ ಅನುಮೋದನೆಯನ್ನ ಕಳೆದ 5 ವರ್ಷಗಳಾಯ್ತು. ನಿಮ್ಮಲ್ಲಿ ನ್ಯಾಷನಲ್ ಹೈವೇಸ್ ಜಾಸ್ತಿ ಇದೆ, ಎಲ್ಲ ಅಭಿವೃದ್ಧಿ ಆಗೋಗಿದೆ, ನಾವು ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕು? ತೆರಿಗೆ ನಿಮ್ದು, ಅಭಿವೃದ್ಧಿ ಅವ್ರದ್ದು.